ಫೋನಲ್ಲಿ ಏನ್ ಮಾಡ್ತಿದ್ಯಾ? ಅವಳು ಆ ಅಣ್ಣನ ಫೋಟೋ ನೋಡ್ತಿದ್ದಾಳೆ. ಇಲ್ ನೋಡೆ, ನಿನ್ ಹತ್ರ 1000 ಸತಿ ಹೇಳಿದೀನಿ ನೀನ್ ಅನ್ಕೊಂಡಿರೋದೆಲ್ಲ ನಡೆಯಲ್ಲ ಅಂತ. ಜೈಲಲ್ಲಿರೋ ಪೋರ್ಕಿನ್ ಕೊಟ್ಟು ಮದ್ವೆ ಮಾಡಕ್ಕ ನೀನ್ ಇಷ್ಟು ಕಷ್ಟಪಟ್ಟು ಬೆಳ್ಸಿರೋದು. ಅನು, ನೀನ್ ಸ್ವಲ್ಪ ಯೋಚಿಸ್ ನೋಡಮ್ಮ. ಅಮ್ಮ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇಂಥವನೊಬ್ಬನ ಜೊತೆ ಕಳಿಸ್ಕೊಡೋದಕ್ಕ ನಾವು ನೀನೇ ಯೋಚಿಸ್ ನೋಡು ಅನು. ನೀನು ನಿನ್ ಜೀವನದಲ್ಲಿ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನಗೂ ನಿಮ್ಮ ಅಮ್ಮನಿಗೂ ಇರೋವಂಥ ಆಸೆ. ನೀನೇ ನಿನ್ ಜೀವನನ ಹಾಳು ಮಾಡ್ಕೋಬೇಡ ಅನು. ನಿಮ್ಮಪ್ಪನಿಂದ ಇದನ್ನ ಒಂದಿನೂ ತಡ್ಕೊಳಕ್ಕಾಗಲ್ಲಮ್ಮ. ಅಪ್ಪ, ಅರ್ಜುನ್ ಏನು ತಪ್ಪು ಮಾಡಿರಲ್ಲ. ನನಗೆ ನಂಬಿಕೆ ಇದೆ. ಅವನು ವಾಪಸ್ ಬರೋವರೆಗೂ ನಾನು ವೇಟ್ ಮಾಡ್ತೀನಿ ಅಪ್ಪ. ಅವನಿಲ್ದೆ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿರ್ತೀನಿ ಅನ್ಸುತ್ತಾ ಅಪ್ಪ ನಿಮಗೆ? ನನ್ನ ಕೈಯಲ್ಲಿ ಆಗಲ್ಲ ಅಪ್ಪ. ನಾನು ಯಾರಿಗೂ ಕಷ್ಟ ಕೊಡಬಾರ್ದು ಅಂತ. ಸರ್, ಇದನ್ನು ನೋಡಿ ಸರ್. ಏನಿದು? ಕಮಲಕಟ್ಟಿನಲ್ಲಿ ಸೀರಿಯಲ್ ಕಿಲ್ಲಿಂಗ್, ಕತ್ತೆಲ್ ಹುಡುಕ್ತಿರೋ ಪೊಲೀಸ್. ಕೊಲೆಗಳಾಗಿ 2 ವಾರ ಆಗಿದರೂ ಇನ್ನೂ ಕೊಲೆಗಾರರನ್ನು ಹುಡುಕದಿರುವ ಪೊಲೀಸ್ ಅವರು. ಇದನ್ನು ವಿಚಾರಿಸಲು ಡಿಎಸ್ಪಿ ಗಾಯತ್ರಿ, ಸಿಐ ವರುಣ್ ವಿಚಾರಣೆ ಮಾಡುತ್ತಿರುವ ಬಗ್ಗೆ ಏನೂ ಹೇಳುತ್ತಿಲ್ಲ ಅವರು. ಜನಗಳು ಹೆದರುವಂತೆ ಕೊಲೆಗಳು ನಡೆಯುತ್ತಿದೆ. ಕೊಲೆಗಳು ಜಾಸ್ತಿ ಆಗುತ್ತಿದೆ ಎಂದು ಭಯನೂ ಜಾಸ್ತಿ ಆಗ್ತಾ ಇದೆ. 2 ಕೊಲೆಗಳಿಗೂ ಸಂಬಂಧ ಇದೆ ಎಂದು ಪೊಲೀಸ್ ಅವರು ಇಲ್ಲಿವರೆಗೂ ವಿಚಾರಣೆಯಲ್ಲಿ ಹೇಳಿದ್ದಾರೆ. ಬಿಡ್ರಿ, ಜರ್ನಲಿಸ್ಟ್ಗಳಿಗೆ ಕೆಲಸನೇ ಇಲ್ಲ. ಹೌದು, ಮೀಡಿಯಾದವ್ರಿಗೆ ಬೇರೆ ಕೆಲಸನೇ ಇಲ್ಲ. ಹಾಯ್ ವರುಣ್. ಹೋಗೆ, ನೀನು ನಿನ್ನೊಂದು ಹಾಯ್. ಏನ್ ಸಿಐ ಸರ್, ತುಂಬಾ ಕೋಪದಲ್ಲಿದ್ದೀರಾ? ಕಮಲಕಟ್ಟಿ ಸೀರಿಯಲ್ ಕೊಲೆಗಳು, ಕತ್ಲಲ್ಲಿ ಹುಡುಕೋ ಪೊಲೀಸ್. ಚೆನ್ನಾಗಿ ಮಾತಾಡ್ತಿರಲ್ಲ. ನಾನೇನ್ ಮಾಡ್ಬೋದು ಸರ್, ಕೆಲ್ಸನೇ ಹಾಗೆ. ಮತ್ತಿನ್ನೇನು, ಜರ್ನಲಿಸ್ಟ್ ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಒಂದ್ ನಿಮಿಷ, ಅದೆಲ್ಲ ಬಿಡು. ಸರಿ, ಏನ್ ವಿಶೇಷ? ಏನೂ ಇಲ್ಲ, ಡಿವೈಎಸ್ಪಿ ಮೇಡಮ್ ಸ್ಪೆಷಲ್ ಆರ್ಡರ್, ನೈಟ್ ಪೆಟ್ರೋಲಿಂಗ್. ಹಾಗಿದ್ರೆ ಆ ಕಿಲ್ಲರ್ ಏನಿರ್ಬೋದು? ಒಂದ್ ಸೈಡಿಂದಾನೇ ಇದ್ದಾರೆ. ತುಂಬಾ ದ್ವೇಷಿಸೋರ್ನ ಹೇಗೆ ಅಟ್ಯಾಕ್ ಮಾಡ್ತೀವೋ ಅದೇ ರೀತಿ ಇದೆ ಅವ್ರ ಅಟ್ಯಾಕ್. ಒಂದು ಯೂನಿಕ್ ಡ್ರೆಸ್ ಕೋಡ್, ಮಕ್ಕಳು ತುಂಬಾ ಗಾಯ, ಹರಿದೋಗಿರೋ ಬಟ್ಟೆ. ದಿಢೀರ್ ಅಂತ ನೋಡಿದ್ರೆ ಹೆದರ್ಕೊಂಡ್ಬಿಡ್ತೀವಿ. ಆದ್ರೆ ನನಗೊಂದು ಮಾತ್ರ ಅರ್ಥ ಆಗ್ತಿಲ್ಲ, ಈ ಕೊಲೆಗೆಲ್ಲ ಏನ್ ಕನೆಕ್ಷನ್ ಅಂತಾನೆ ಗೊತ್ತಾಗ್ತಿಲ್ಲ. ಸರ್, ಇಲ್ಲಿ ಬನ್ನಿ ಸರ್. ಹಾ, ಏನಾಯ್ತು? ನಾನು ಇನ್ನು ಸ್ವಲ್ಪ ಕಾಲ್ ಮಾಡ್ತೀನಿ. ಹಲೋ, ಲೇಟ್ ಆಗ್ತಿದೆ, ಬೇಗ ಬಾ. ಎಲ್ಲಿ? ಅಲ್ಲಿ ನೋಡಿ ಸರ್. ಸರ್, ಎಲ್ರಿ? ಅಲ್ಲಿ ಅಲ್ಲಿ ಸರ್. ನೀನು ಹೋಗಿ ಆ ಟಾರ್ಚ್ ತಗೊಂಬ. ಓಕೆ ಸರ್. ಆ ಟಾರ್ಚ್ ಬೇಗ ಕೊಡು. ಬೇಗ ಕೊಡ್ರಿ. ಅಲ್ಲಿ ಅಲ್ಲಿ ಸರ್. ಸರಿ ಪಕ್ಕ. ನೋಡಿ ನೋಡಿ ಅಲ್ಲಿ ನೋಡಿ, ಆ ಕಡೆ ನೋಡಿ, ಆ ಕಡೆ.
ಇವಾಗ ಏನ್ ಕಂಡೀಷನ್ ಅಂತ ಹೇಳ್ಬೋದಾ ಡಾಕ್ಟರ್? ಆಲ್ ಸ್ಟೇಬಲ್, ಬಟ್ ಯಾವುದೇ ರೀತಿ ವೇರಿಯೇಷನ್ಗಳಿಲ್ಲ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ಹೇಳಿ, ಇವರು ಇಲ್ಲೇ ಇರ್ತಾರೆ. ಓಕೆ. ನೀವು ಯಾವಾಗ್ಲೂ ಅಲರ್ಟ್ ಆಗಿರಿ. ಸಿಸ್ಟರ್, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ ಸರ್. ಹೇಳಿದ ಅರ್ಥ ಆಯ್ತಲ್ಲ? ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಸರಿ ಸರ್. ಯಾರನ್ನು ಹೊಳಗ್ ಬಿಡಬೇಡಿ. ಏನಾದ್ರೂ ಇದ್ರೆ ಕಾಲ್ ಮಾಡಿ. ಹೇ ಅನು, ನಂಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನಿಂಗೇನ್ ಹುಚ್ಚ? ನಿನಗಾದ್ರೂ ನನ್ನ ಸಿಚುವೇಶನ್ ಅರ್ಥ ಆಗುತ್ತೆ ಅನ್ಕೊಂಡೆ, ಆದ್ರೆ ನೀನು ಕೂಡ ಕೋಪಿಸ್ಕೋಬಿಡ್ವೆ. ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ, ಅದಕ್ಕೆ ಕೇಳ್ದೆ. ನನ್ಗೂ ನಡೆದಿದ್ದೆಲ್ಲ ನಂಬ್ಲಿಕ್ಕಾಗ್ತಿಲ್ಲ. ಏನ್ ಮಾಡೋದು? ನೀನ್ ಶ್ಯೂರ್ ತಾನೇ ಇವಾಗ? ಹೇ, ಅವನನ್ನ ನೋಡಿದ್ರೆ ನಿನ್ಗೆ ಎಲ್ಲ ಗೊತ್ತಲ್ವಾ? ಸಾರಿ. ನೀನ್ ಯಾಕೆ ಒಂದ್ಸರ್ತಿ CI ಹತ್ರ ಮಾತಾಡ್ಬಾರ್ದು? ಅದೇ ಒಳ್ಳೇದು. ಅದೇಗ್ ಸರಿ ಬರುತ್ತೆ? ನನ್ಗೇನೋ ಒಂಥರ ಇದೆ. ನನಗ್ ಗೊತ್ತಿರೋವರೆಗೂ ಬೇರೆ ಆಪ್ಷನ್ನೇ ಇಲ್ಲ. ನೀನ್ ಈ ಮ್ಯಾಟರ್ನ ಓಪನ್ ಆಗಿ ಹೇಳ್ಬಿಡು, ಅವ್ರು ನಿಂಗೆ ಖಂಡಿತ ಹೆಲ್ಪ್ ಮಾಡ್ತಾರೆ, ಅದು ಕನ್ಫರ್ಮ್ ಕಣೆ. ಸರ್, ಒಂದ್ ಹೆಲ್ಪ್ ಬೇಕಿತ್ತು. ಹೇಳಿ. ನಿನ್ನೆ ನೀವು ಒಬ್ರನ್ನ ಹಿಡ್ಕೊಂಡು ಹೋದ್ರಲ್ವಾ, ಅವ್ರು ನನ್ಗೆ ಗೊತ್ತಿರೋರು ಅಂತ ಅನಿಸ್ತಾ ಇದೆ. ಏನು? ಅದಕ್ಕೆ ನಿಮ್ಮಿಂದ ಹೆಲ್ಪ್ ಬೇಕು. ಆದ್ರೆ ನೀವು ಜೊತೆ ಇದ್ರನ್ನೇ ನಡೆಯುತ್ತೆ. ಅಣ್ಣ ಲಿಫ್ಟು. ಅಣ್ಣ ಕಾಲೇಜ್ ಸ್ಟಾಪ್ವರ್ಗೋಣ. ಹಾಂ, ಕೂತ್ಕೊಳ್ಳಿ. ಥ್ಯಾಂಕ್ಸ್ ಅಣ್ಣ. ನಿಂತ್ಕೊಡ್ರು. ಸರ್ ಕಾಲೇಜಿಗೆ ಟೈಮ್ ಆಯ್ತು ಸರ್. ಅವ್ರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ಹೋಗ್ಬೇಕು ಸರ್. ಯಾರ್ದೋ ಗಾಡಿ ಇದು? ಏನ್ರೋ ಇದೆ ಬ್ಯಾಗಲ್ಲಿ? ಸರ್ ಬ್ಯಾಗಲ್ಲಿ ಬುಕ್ಕು. ಯಾವ ಸರ್. ಬುಕ್? ಕಾಲೇಜ್ ಬುಕ್. ಹೌದಾ? ತೆಗೆದು ತೋರ್ಸು. ಬುಕ್ಕೇ ಸರ್. ಬ್ಯಾಗ್ ತೆಗೆದು ತೋರ್ಸು. ಬ್ಯಾಗ್ ತೋರ್ಸು ಇಲ್ಲಿ. ಬ್ಯಾಗ್ ಕೊಡಿಲಿ. ಸರ್ ಏನ್ರೋ ಇದು?
ಹಿಡ್ಕೊಂಡ್ರು ಏಯ್ ಬರೋ ಇಲ್ಲಿ ಸರ್, ಸರ್ ಸರ್ ಏಯ್, ನಾನು ಏನು ಗಾಡಿ ಮಾಡಿಲ್ಲ ಹತ್ತಿಲ್ಲಿ. ಸರ್ ನನಗೆ ಗೊತ್ತಿಲ್ಲ ಸರ್ ಏನೇರು ಸ್ಟೇಷನ್ ಬಂದ್ ನಾನು ಏನು ಮಾತಾಡು ಮಾಡಿಲ್ಲ ಸರ್. ಹತ್ಕೋ ಸರ್, ಏಯ್, ನನಗೆ ಗೊತ್ತಿಲ್ಲ ಹತ್ತು ಸರ್, ಹತ್ತು ಮಾತು ಕೇಳಿ ಗಾಡಿ ಸರ್. ಹತ್ತು ನಡಿ ನಡಿ ನಿಜ ಹೇಳ್ತೀನಿ ನಡಿ, ನಡಿ. ಸರ್ ಸರ್ ನನ್ನ ಮಾತು ಕೇಳಿ ಸರ್ ಓದ್ಕೊಳ್ರು ಸರ್, ಅಂತಂದ್ರೆ ಸರ್, ಗಾಂಜಾ ಮಾರ್ತೀರಾ? ಸರ್ ನಾನು ಏನು ಮಾಡಿಲ್ಲ ಸರ್ ಮಕ್ಕಳ. ಸರ್ ಅವನು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್ ನನ್ನ ಮಾತು ಕೇಳಿ ಸರ್ ಸರ್ MDMN ಕೊಕೇನ್ ಗಾಂಜಾ ಯಾವುದು ಬಿಟ್ಟಿಲ್ವಲ್ರೋ? ಸರ್ ನನ್ನ ನಂಬಿ ಸರ್ ಸರ್ ಲಿಫ್ಟ್ ಮಾತ್ರ ಕೊಟ್ಟೆ ಸರ್ 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 ನಾನೇನು ಮಾಡಿಲ್ಲ ಸರ್ ಸರ್ ಎಷ್ಟು ದಿನ ಹೊರಗೆ ಆಟ ಆಡಿದ್ರಲ್ಲ, ಸ್ವಲ್ಪ ದಿನ ಒಳಗಡೆ ಇರಿ, ಅರ್ಥ ಆಯ್ತಾ? ತಗೋ ಸೈನ್ ಹಾಕೋ. ಈ ಹುಡುಗ ಬ್ರೈಟ್ ಅಂಡ್ ಬ್ರಿಲಿಯಂಟ್ ಸ್ಟೂಡೆಂಟ್. ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಹಾಗಾದ್ರೆ ಪ್ಲಸ್ ಟು ನಂತರ ಚೆನ್ನಾಗಿ ಓದೋ ಹುಡುಗ, ಇಂಜಿನಿಯರ್ ಸೀಟ್ ಕೂಡ ಸಿಕ್ಕಿತ್ತು. ಮತ್ತೆ ಫೀಸು ಬೇರೆ ವಿಷಯ ಅಲ್ಲ? ಮೆರಿಟ್ ಸೀಟು, ದೊಡ್ಡದಾಗಿ ಫೀಸ್ ಏನಿಲ್ಲ, ಮಿಕ್ಕಿದ ಖರ್ಚೆಲ್ಲ ಚರ್ಚೆ ನೋಡ್ಕೊಳ್ಳುತ್ತೆ. ಮತ್ತೇನಾಯ್ತು ಸರ್? ಇಂಜಿನಿಯರ್ ಮುಗಿದ ಕೂಡಲೇ ಕೆಲಸ ಸಿಕ್ಬಿಡ್ತು. ಅದಾದ್ಮೇಲೆ ಅವನು ಹೊರಗಡೆ ಹೋದ. ಆದ್ರೂ ಅವಾಗ ಫೋನ್ ಮಾಡಿ ಮಾತಾಡ್ತಿದ್ದ. ಹಾಗಾದ್ರೆ ನೀವು ಅರ್ಜುನ್ ಜೊತೆ ಯಾವಾಗ ನೀವು ಕೊನೆಗೆ ಮಾತಾಡಿದ್ದು? ಅವತ್ತು ಅನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ನಾನು ಅದಕ್ಕೆ ಸರಿನಪ್ಪ ಅಂತ ಅಂದೆ. ಆದ್ರೆ ಫಾದರ್, ಅರ್ಜುನ್ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ ಮಾಡಿಲ್ವಾ? ಇಲ್ಲ, ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವನು ಅರೆಸ್ಟ್ ಆಗಿರೋ ವಿಷಯ ಗೊತ್ತಾಯ್ತು. ಅರ್ಜುನ ನೀವು ನೋಡಕ್ ಹೋಗ್ಲಿಲ್ವಾ ಫಾದರ್? ನೋಡಕ್ ಹೋದೆ. ಅವನು ಸೆಂಟ್ರಲ್ ಜೈಲ್ಗೆ ಹೋದ್ಮೇಲೆ ಅವನಿಗೆ ಜಾಮೀನ್ ಸಿಕ್ತು ಅಂತ ಗೊತ್ತಾಯ್ತು. ಅವನು ಆತರ ಎಲ್ಲ ಮಾಡಿರೋದಿಲ್ಲ ಅಂತ ನನಗೆ ಗೊತ್ತು. ಅವನೆಲ್ಲೇ ಹೋದ್ರು ನನ್ನ ಕರೀತಾನೆ. ಹಾಗಾದ್ರೆ ಸರಿ ಫಾದರ್, ನಾವು ಬರ್ತೀವಿ. ಸರಿ ಏನಪ್ಪ. ಹೆಚ್ಚು ಕಡಿಮೆ 1 ತಿಂಗಳು ಮೇಲಾಯ್ತು. ನೀನು ಹೇಳ್ದಂತ ಈ ವ್ಯಕ್ತಿಗೆ ಕೋರ್ಟ್ ಜಾಮೀನನ್ನು ಕೊಟ್ಟು. 1 ತಿಂಗಳ? ಯಾಕೆ, ಏನಾದ್ರೂ ಸಮಸ್ಯೆನಾ? ಇಲ್ಲ, ಅವನು ಒಂದು ರೀತಿಯಾದಂಥ ವ್ಯಕ್ತಿ ಇದಾನಲ್ಲ. ಈ ಕೇಸ್ ವಿಷಯವಾಗಿ ಸ್ವಲ್ಪ ಡೌಟ್ಸ್ ಇದಾವೆ. ಇನ್ವೆಸ್ಟಿಗೇಷನ್ ನಡೆಸಿ. ಅಯ್ಯೋ 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 ಡಾಕ್ಟರ್ ಡಾಕ್ಟರ್ ಅಯ್ಯೋ ಡಾಕ್ಟರ್ ಡಾಕ್ಟರ್ ಅಯ್ಯೋ ಡಾಕ್ಟರ್ ಆ ಮಾಸ್ಕ್ ಎತ್ಕೊಂಡು ಬಾಯಲ್ಲಿ ಹಾಕಿ ಕ್ವಿಕ್. ರಿಲ್ಯಾಕ್ಸ್ 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 ಕೂಲ್ ಕೂಲ್ ರಿಲ್ಯಾಕ್ಸ್ 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 ಏನಾಗಲ್ಲ ಏನಾಗಲ್ಲ ಕೂಲ್ ಕೂಲ್ ಕೂಲ್. ಓ ಶಿಟ್. Sit down, sit down. ವರುಣ್, ಈ ಒಂದು ಕೇಸು ಡಿಪಾರ್ಟ್ಮೆಂಟ್ಗೆ ದೊಡ್ಡ ತಲೆನೋವಾಗಿದೆ. ಆದಷ್ಟು ಬೇಗ ಇದನ್ನ ಕ್ಲೋಸ್ ಮಾಡಲೇಬೇಕು. ನಿಮ್ಗೆ ಗೊತ್ತಲ್ವಾ ಸರ್, ನಾನು ನನ್ನ ಟೀಮು 24 ಅವರ್ಸ್ ಇದೇ ಕೆಲಸದ ಮೇಲೆ ಇದ್ದೀವಿ. ಅದ್ ನನಗೆ ಗೊತ್ತಿದೆ. ಇದರಲ್ಲಿರೋ ಕೆಲವು ಕಾಂಪ್ಲಿಕೇಟೆಡ್ ಸಾಕ್ಷಿಗಳೇ ಈ ಕೇಸ್ನ ಮೇನ್ ಲೀಡ್ಸ್. ಆ ಸೈಂಟಿಸ್ಟ್ನ ಕಸ್ಟಡಿಯಲ್ಲಿ ತಗೊಳ್ಳೋದಕ್ಕೆ ನಿಮ್ ಪರ್ಮಿಷನ್ ಬೇಕು. ಶಲ್ ಐ? ಎಸ್, ಯು ಪ್ರೊಸೀಡ್. ಈ ಕೇಸ್ನ ಮುಗಿಸೋದಿಕ್ಕೆ ಅದರ ಅವಶ್ಯಕತೆ ಇದೆ ಅಂದ್ರೆ ಯು ಕ್ಯಾನ್ ಪ್ರೊಸೀಡ್. ಅರೆಸ್ಟ್ ಹಿಮ್. ಆದ್ರೆ ಮೀಡಿಯಾ ಇನ್ವಾಲ್ವ್ ಆಗ್ದಂಗೆ ನೋಡ್ಕೋ. ಶೋರ್ ಸರ್.
ಅಣ್ಣ 3 ಟೀ ಕೊಡು. ಇಲ್ಲಿ ಜೋಫಿನ್ ಅಂದ್ರೆ ಯಾರು? ಯಾರು? ಚರ್ಚ್ ಫಾದರ್ ಜಸ್ಟಿನ್ ಅವ್ರ ಮಗ ಜೋಸಿನಾ ಸರ್? ಅವರು ಸೈಂಟಿಸ್ಟ್. ಹಾಗಿದ್ರೆ ನೀವು ಹೇಳಂದ ವ್ಯಕ್ತಿನೇ. ಜೋವಿ ಆಗಾಗ ಏನೇನೋ ಕಂಡಿಡ್ತಾ ಇರ್ತಾನೆ. ಈ ಜೋಫಿ ಅವರ ಅಪ್ಪ ಅಮ್ಮ ಎಲ್ಲ? ಜಸ್ಟಿನ್ ಸರ್ ಸತ್ತೋಗಿ 10 ವರ್ಷ ಆಗ್ತಾ ಬಂತು. ಓ. ಜೋವಿನ್ಗೆ 1-2 ವರ್ಷ ಇರೋ ಹಾಗೆ ಅವ್ರ ಅಮ್ಮ ಸತ್ತೋದ್ರು. ಜೋವಿನ್ ತಮ್ಮ ಅವಾಗ ಅಮೆರಿಕಾಲಿದ್ರು. ನಮ್ಮ ಪ್ಲೇಸಿಗೆ ಬರೋದು ತುಂಬಾ ಕಮ್ಮಿನೇ. ಈ ಜೋಫಿನ್ ಜೊತೆ ನಿಮಗೆ ಗೊತ್ತಿಲ್ದೇ ಇರೋ ಯಾರನ್ನಾದ್ರೂ ನೋಡಿದ್ರಾ? ಒಂದಷ್ಟು ದಿನಗಳ ಮುಂಚೆ ಅವನ ಫ್ರೆಂಡ್ಸ್ ಜೊತೆ ಅವನ್ನ ನೋಡಿದೆ. ಮತ್ತೆ ಜೋಫಿನ್ ಮನೇಲಿ ಬೇರೆ ಯಾರು ಇಲ್ವಾ? ಜೋವಿನ್ ಒಬ್ಬಂಟಿಯಾಗೇ ಇದ್ದಾನೆ. ಮನೆನೆಲ್ಲ ನೋಡ್ಕೊಳ್ಳೋದು ನಮ್ಮ ಅಣ್ಣನೇ. ಏನಾದ್ರು ಸಮಸ್ಯೆನಾ ಸರ್? ಇಲ್ಲ, ಏನು ಸಮಸ್ಯೆ ಇಲ್ಲ. ಒಂದು ವೆರಿಫಿಕೇಶನ್ಗೋಸ್ಕರ ಬಂದ್ವಿ. ನೀವು ಟೀ ಕೊಡಿ. ಇವಾಗಲೇ ಕೊಡ್ತೀನಿ ಸರ್. ತಗೊಳ್ಳಿ ಸರ್. ಸರ್ ಸರ್ ಟೀ. ಜಸ್ಟಿನ್ ಅವ್ರ ಮಗನೇ ಜೋಫಿನ್. ಅವ್ರ ಅಪ್ಪ ಜಸ್ಟಿನು, ಅವ್ರ ಅಮ್ಮ ಸ್ಟೆಲ್ಲನು ಜೀವಂತವಾಗಿಲ್ಲ. ಜೋಫಿನ್ ಸ್ವಲ್ಪ ದಿನ ಅಮೆರಿಕದಲ್ಲಿ ಇದ್ದವನು. ಅವನು ಒಬ್ಬನೇ ಇಲ್ಲ, ಅವನ ಹಿಂದೆ ಯಾರೋ ಇದ್ದಾರೆ. ನಾವು ಅವನ್ನ ಎತ್ತಕೊಂಬರೋಣ ಸರ್. ರೀ, ನಮ್ಮ ಹತ್ರ ಇರೋ ಎವಿಡೆನ್ಸ್ ಇಟ್ಕೊಂಡು ಅವನ್ನ ಅರೆಸ್ಟ್ ಮಾಡಿದ್ರೆ ಅವ್ನು ಸಿಂಪಲ್ ಆಗಿ ರಿಲೀಸ್ ಆಗ್ಬಿಡ್ತಾನೆ. ಬೇಕು ಅಂದ್ರೆ ಸೆಕ್ಷನ್ 41 ಅವನ್ನ ಅರೆಸ್ಟ್ ಮಾಡ್ಬೋದು. ಆದ್ರೆ ನಾನೇ ಯೋಚನೆ ಮಾಡ್ತಿರೋದು 73 CRPC ನಾನ್ ಬೇಲೆಬಲ್ ವಾರಂಟ್ ಫಾರ್ಮ್, ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್. ಆಮೇಲೆ ಅವನ ಜುಟ್ಟು ನಮ್ಮ ಕೈಯಲ್ಲಿ.